ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಪೆಟ್ರೋಲು ಪೆಟ್ರೋಲು ಹೇಳೋ ಮಾತು ಕೇಳ್ರಿ ಫಸ್ಟ್, ಆಮೇಲೆ ಯಾರೋ ಅದು ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ. ಬರೀ ಇಂಥದೆಯಾ ಇದೆಲ್ಲ ಹಾಕ್ತೀನಿ ಹೋಗು. ಇಲ್ಲ ಕಡೆ ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ನಿನ್ ಜನ್ಮಕ್ಕೆ ಹೋಗೋ. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಮತ್ತೊಂದು ವಿಡಿಯೋಕ್ಕೆ ಸ್ವಾಗತ. ಮಾಟ್ಮಾಡ್ ಮಧ್ಯಾಹ್ನ ನಾವು ನಮ್ಮ ಅಣ್ಣ ಫ್ರೆಂಡ್ ಎಲ್ಲ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಅಂತ ಗೊತ್ತಿಲ್ಲ, ಪ್ಲ್ಯಾನಿಂಗು ಹೋಗ್ತಾ ಇದ್ವಿ, ನೋಡೋಣ. ನೋಡಿದೆ ನಮ್ಮ ಸ್ಕೂಲು ಹೇಗಿದೆ. ಇಲ್ಲೆಲ್ಲ ಆಟ ಆಡ್ತಿದ್ವಿ ನಾವು. ಈ ಜಾಗ ಆ ಲೈಫೇ ಬೇರೆ ಹಾಕೊಂಡ್ಬಿಟ್ರಿ, ಸ್ಕೂಲ್ ಲೈಫು. ಮಿಡ್ಲಿ ಸ್ಕೂಲು ಹೈಸ್ಕೂಲ್. ಮಿಡ್ಲಿ ಸ್ಕೂಲ್ ತುಂಬ ಚೆಂದ ಹೈಸ್ಕೂಲ್ಗಿಂತ. ಈಗ ಒಂದು ಸ್ವಲ್ಪ ಆಫ್ ರೋಡಿಂಗು, ನೋಡಿದೆ ಎಕ್ಸ್ಪೋಸ್ ಆಗಿರೋದ್ರಿಂದ ಆಫ್ ರೋಡಿಂಗ್ ಚೆನ್ನಾಗಿರುತ್ತೆ. ಅಂದರೆ ನಾವು ಹೋಗೋದಂತಲ್ಲ, ಅಂದರೆ ನಿಧಾನ ಹೋಗ್ಬೇಕಷ್ಟೆ. ಇದೇ ನೋಡಿ ದೇವರಪಟ್ಟಣ ಕೆರೆ, ಮಠದ ಹಿಂದೆ ಇರುತ್ತೆ. ತುಂಬ ಚೆನ್ನಾಗಿದೆ ವ್ಯೂ. ಎಲ್ಲ ಈಜಾಡ್ತಾ ಇದ್ದಾರೆ ಮೈ ತೊಳ್ಕೊಂಡು. ಹುಡುಗರು ನೋಡ್ತಾ ಬಿದ್ದೆ ಹೋಗ್ಬಿಟ್ರು. ಆ್ಯಕ್ಚುಲಿ ನಮ್ಮ ಅಣ್ಣನ ಫ್ರೆಂಡ್ಸ್ ಇಬ್ರಿಗೂ ಎಕ್ಸ್ಪೋಸ್ ಇರೋದ್ರಿಂದ ಜಾಸ್ತಿ ಆಫ್ ರೋಡಿಂಗ್ ಹೋಗ್ತಾರೆ ಏನಾದ್ರು ಟ್ರಿಪ್ ಹೊರಟ್ರೆ. ನೋಡ್ರಿ ಹೇಗಿದೆ. ಆ್ಯಕ್ಚುಲಿ ಇಲ್ಲೆಲ್ಲ ಟ್ರೆಕ್ಕಿಂಗ್ ಬರ್ತಾರೆ, ಸೈಕ್ಲಿಂಗ್ ಮಾಡಿಕೊಂಡು ನಡ್ಕೊಂಡು ಬರ್ತಾ ಇರ್ತಾರೆ ಟ್ರೆಕ್ಕಿಂಗು. ತುಂಬ ನಮ್ಗೆ ಇವೆಲ್ಲ ಹತ್ರ ಪ್ಲೇಸ್ಗಳು, ನಾನು ಯಾವತ್ತೂ ಬಂದಿಲ್ಲ. ನೋಡಿ ಹೇಗಿದೆ. ಫಾರೆಸ್ಟಲ್ಲಿ ಹೋಗೋ ಅನುಭವ. ಅದೇ ಇದೆಲ್ಲ ಯಾವ ಥರ ಅಂತಂದರೆ ATV ಬೈಕ್ ತರಬೇಕು, ಅದ್ರ ತಿಳ್ಳೆ ಬೇರೆ ಓಡಿಸೋದಕ್ಕೆ ಮಾತ್ರ. ಬೈಕ್ಸ್ಗಳನ್ನ ಗ್ಯಾಂಗ್ ಹಾಕೊಂಡು ಒಂದು 3-4 ATVಗಳನ್ನ ಹಾಕೊಂಡು ಬರ್ತಾ ಇದ್ರೆ ಅದರ ಮಜಾನೇ ಬೇರೆ. ಅದು ಇದೆ ನೋಡುವ, ಆದರೆ ಒಂದು ATV ಬೈಕ್ ತಗೋಬೇಕು ಅಂತ ಒಂದು ಆಸೆ ಇದೆ. ನೋಡಿ ಇನ್ನೂ ಆಫ್ ರೋಡಿಂಗ್ ಜಾಸ್ತಿ ಆಗ್ತಾ ಇದೆ. ಆ್ಯಕ್ಚುಲಿ ಈ ಗಾಡೀಲಿ ಇಂಥ ಜಾಗದಲ್ಲಿ ಓಡಾಡ್ತೀನಿ ಅಂತ ನಾನು ಅಂದ್ಕೊಂಡಿರಲಿಲ್ಲ. ರೋಡ್ ಚೆನ್ನಾಗಿದೆ ಓಡಿಸೋದಕ್ಕೆ. ಅಷ್ಟು ಸ್ಪೀಡಾಗಿ ಹೋಗೋಕ್ಕಾಗಲಿಲ್ಲ ಅಂದ್ರೆ ನಿಧಾನಕ್ಕೆ ಹೋದ್ರೂ ಎಷ್ಟು ಚೆನ್ನಾಗಿದೆ ಗೊತ್ತಾ ಹೋಗೋದಕ್ಕೆ. ನೋಡಿ ಈ ವ್ಯೂ ಹೇಗಿದೆ ಓಡಿಸೋದಕ್ಕೆ ಬಂಡೆಗಳ ಮೇಲೆ. ಈ ಗಾಡಿ ಓದ್ತಾಂಡು ಇಲ್ಲಿ ಬರೋಕೊಂಡ್ರೆ ಎಷ್ಟು ಒಂಚೂರು ಸ್ವಲ್ಪ ಕಷ್ಟನೇ ಇರುತ್ತೆ. ಪೆಟ್ರೋಲು ಹಾಕ್ಸೋಣ. ಎಲ್ಲಿ ಕಮ್ಮಿ ಐತೆ? ನಾನೇ ಊಡ್ಗೆರೆಗೆ ಅಂದಲ್ಲ, ಆ ಕಡೆ ಅದೇ ಈ ಕಡೆ ಇದೆ ಹೇಳು.
ಅಲ್ಲಿಗೆ ಯಾವ ಕಡೆ ಹೋಗೋದು ಕರೆಕ್ಟಾಗಿ ಹೇಳು. ಇಲ್ಲಿ ಡೈರೆಕ್ಟ್ ಹೋದ್ರೆ ಕಸಂದ್ರಕ್ಕೆ ಹೋಗುತ್ತೆ. ಕ್ಯಾಸರ್ಗೆ ನಡಿ. ನಾನು ನೀನು ಹಿಂಗೆ ಹೊರಟಲ್ಲ ಇಲ್ಲಿ ಆಫ್ ರೋಡಿಂಗ್ ಮಾಡ್ತಿರೋ ನನ್ನ ಕಡೆ ನಡಿ ಹೋಗ್ಬೋದು. ಇನ್ನೂ ಹೋಗುತ್ತೆ, ಇನ್ನೂ ಎಷ್ಟೈತೆ? ಇನ್ನೂ ಐತೆ. ಇನ್ನೊಂದು 5-6 ಕಿಲೋಮೀಟ್ರ್ ಹೋಗ್ಬೋದು. ಇನ್ನ 5-6. ಮುಂದೆ ಟ್ರೆಂಡಲ್ಲಿ ಐತೆ. ಹಾಂ, ಹಾಕಿಸ್ಕೊಂಡ್ಬರ್ಬೋದಾಗಿತ್ತು. ನಾನು ಆಗ ಹೋಗ್ತೀನಿ ಅಂತ ಅನ್ಕೊಂಡಿದ್ದು. ನೀನು ಆಫ್ ರೋಡಿಂಗ್ ಮಾಡಿ ಅನ್ಸಲ್ಲಪ್ಪ. ನಡಿ ಹೋಗ್ಬೋದು, ನಡಿ ಹೋಗೋಣ. ಮುಂಚೆನೆ ಹೇಳೋದಲ್ವನಲ್ಲ. ಈ ಟ್ಯಾಂಕರ್ ಎಷ್ಟೈತೆ ನೋಡಿ ಫಸ್ಟ್ ಕರೆಕ್ಟಾಗಿ ಐತೆ, ಅದು ಇಂಡಿಕೇಶನ್ ತೋರಿಸ್ತಾ ಇರುತ್ತೆ. ಹೋಗ್ಬೋದು, ಒಂದು 6-7 ಕಿಲೋಮೀಟ್ರ್ ಹೋಗ್ಬೋದು. ಟ್ಯಾಂಕ್ ಓಪನ್ ಮಾಡು ಫಸ್ಟು. ಟ್ಯಾಂಕ್ ಓಪನ್ ಮಾಡಿ ತೋರಿಸ್ತೀನಿ. ಐತಪ್ಪ, ಅದು ಇಂಡಿಕೇಶನ್ ತೋರಿಸಿದ್ರೆ ಹಂಗೆ ಸೆನ್ಸರಿ ಬೇಕಲ್ಲ. ಇನ್ನೊಂದು 20 ಹೋಗಲ್ಲ. ಹೋಗ್ಬೋದು ನಡಿ. ಇಲ್ಲಿ ಕೊಟ್ಟ ಎಲ್ಲಿ ಹೋಗ್ತೀವಿ ನಡಿ ನೋಡೋಣ. ನೀವು ಒಂದೊಂದಲ್ಲ ನೀನು ಮಾಡೋದು. ಅಲ್ಲಾದರೂ ನೀನು ಹೇಳ್ಬೇಕಾ ನೀನು ಆಫ್ ರೋಡಿಗೆ ಎಲ್ಲರೂ ಹೇಳ್ತಿದ್ದೆ ಅವನಿಗೆ ಮನೆತನ ನಿಮ್ಗೆ ಗಾಡಿ ನಿಂತಿದ್ದ. ಈಗ ನಡಿ. ನಾನು ಫಸ್ಟ್ ಐನ್ ಪಾಳಿಗೆ ಹೋಗಿ ಆಮೇಲೆ ಇದಕ್ಕೆ ಹೋಗೋದು ಅಂತ ಹೇಳಿದ್ದೆ. ಹಿಂಗೆ ಹೋಗ್ತೀವಿ ಅಂತ ನನಗೆ ಎಲ್ಲ ಗೊತ್ತು. ಹೇಳಿ ನಮಗೆ ಸೆಂಟ್ರಲ್ಲಿ ನಿಂತ್ಕೊಂಡ್ರೆ ಸುಮ್ಮನೆ ರಿಸ್ಕ್. ಈ ಜಾಗಗಳಲ್ಲಿ ಹೆಲ್ಮೆಟು ಸೆಕೆ ನೀರು ಕಿತ್ತೋಗ್ತವೆ. ಎಂದೋಗ್ಬಿಟ್ಟಿದ್ದೀನಿ, ಅಷ್ಟು ಕಾವು. ಪೆಟ್ರೋಲ್ ಬಂಕ್ ಅಂತ ಹೇಳ್ಬಿಡಮ್ಮ ಸಾಕು. ಆಮೇಲೆ ನರಾಮ ನೋಡ್ಕೊಂತೆ. ಇನ್ನು ಅದು ಗೇರ್ಸ್ ಎಲ್ಲ ಹಾಕಿದ್ದೀನಿ. ಈ ಟೈಮ್ ಹೇಳೋದು ಕಷ್ಟ ಐತೆ. ಪೆಟ್ರೋಲ್ ಬಂಕ್ ತಗೊಂಡು ಸರಿ ಸಾಕೊಂಡು ಹೋಗ್ಬಿಡಪ್ಪ. ತುಂಬ ಜಾಮ್ ಆಗಿದೆ ಅಂತ ಹೇಳ್ತಾರೆ ಟ್ರಾಫಿಕ್ಕು. ನೋಡೋಣ. ಅಯ್ಯೋ ಇತ್ತೆ ಎಲ್ಲೋದ್ರಪ್ಪ ಇವರು. ಸನಿ ಅಲ್ಲಿಗೆನಾ ಯಾರದ್ ಮನೆ ಗುರು ಬಿಡ್ಬೋದಾ? ದೇಶ ರೀ ನಾವು ಕೊಟ್ಟಿರೋ ದೇಶ ರೀ ಇದು. ಹಾ ಹ್ಞೂ ನಮ್ಮ ಮೇಲೆ ಕುಂತೈತೆ ಅರ್ಧ ಏನು ಧೂಳು. ಏನು ಮಾಡೋಕ್ಕಾಗಲ್ಲ ಸರ್, ಧೂಳು ಹಾಗೆ ಆಗುತ್ತೆ. ಅಲ್ಲ ಆಗ್ಲಿ ಗಾಡಿ ಮೇಲೆ ಧೂಳು ಆಗಿರುತ್ತೆ. ಒಂದೇ ಸತಿ ಒಂದೇ ಥರ ಇರೋಕ್ಕಾಗಲ್ಲ. ಬೆಟ್ಟ ಒಂದೇ ಶೇಪಲ್ಲಿ ಇರಲ್ಲ. ಅಲ್ಲಲ್ಲಲ್ಲಲ್ಲಲ್ಲಲ್ಲ ಹಿಂಗೆ ಬರ್ಬೋದಾಯ್ತು ನೀವು ಆರಾಮಾಗಿ. ಈ ಕಡೆ ಮೈದಾಳದ ಮೇಲೆ ಈ ಕಡೆಯಿಂದ ಗಾಡಿ ಬಿಡಲ್ಲ ಸರ್. ಅಲ್ಲೆಲ್ಲಿ ನಡ್ಕೊಂಡು ಬರಬೇಕು. ಇಲ್ಲಾಂದ್ರೆ ಜೋಸತ್ರ ಗಾಡಿ ನಿಲ್ಲಿಸ್ತಾರೆ. ಹಾಂ ಈಗ ಬರ್ಬೋದಾ? ಆರಾಮಾಗಿ ಬರ್ಬೋದು. ಹಾಂ ಏಯ್ ಪೆಟ್ರೋಲ್ ಹೋಗಿ ಗುರುಸ್ಬೇಕು ಅಂತಲೇ ಬಂದಿದ್ದೀರಿ ಇವತ್ತು. ಶಿವರಾತ್ರಿ ಯಾರು ಕೊಡಿಲ್ಲ. ನಾವು ಹೇಳೋ ಮಾತನ್ನ ಕೇಳಿದ್ರೆ ಆರಾಮಾಗಿ ಇರ್ತಾವ. ತಗ್ಲಾಕ ಹೋಗೋಣ.
ನೀನು ತಗೊಂಡಿದ್ದ ಹಾಂ ನಿಮ್ದೇನೋ ಇದ್ರೆ ಯಾಕಪ್ಪ ಒಳಗಡೆಗೆ ಏನಿಲ್ವಾ ಹ್ಞೂ ಒಂದು ಹೆಲ್ಮೆಟ್ ಎಂತ ಮಾಡಲಿ ಈಗ ಬಿಡು ಆಗೈತೆ ಇಲ್ಲ ಆಗಿಲ್ಲ ಸ್ಟ್ರೈಟ್ ಮಾಡು ಬಿಡು ಆಗೈತೆ ಹಾಂ ಹೆಲ್ಮೆಟ್ ಎತ್ಕೊಂಡಲ್ಲ ಹೆಲ್ಮೆಟ್ ಹಾಕಣೆ ಬಂದ್ಬಿಡ ಹೆಲ್ಮೆಟ್ ಹಾಕ್ಕೊಂಡು ನಡಿ ಏನಾಗಲ್ಲ ಇವೆಲ್ಲ ಕಾಮನ್ ಅವು ಇರಬೇಕಲ್ಲ